ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ನನಗೂ ಗೊತ್ತಾಗಲಿಲ್ಲ. ಸೊ ವಿಡಿಯೋ ಯಾವ ಥರ ಮಾಡಬೇಕು, ಇನ್ನೇನು ಮಾಡಬೇಕಂತ ಅಂತೂ ಫೈನಲ್ ಆಗಿ ಒಂದು ಡೆಸಿಷನನ್ನು ಮಾಡಿದ್ದೀನಿ. ಸೊ ಏನು ಅಂತಂದರೆ ಇಂದಿನ ಈ ಒಂದು ವಿಡಿಯೋಲಿ ನಾನು 2013ರಿಂದ 2022ರವರೆಗೆ ಏನೊಂದು ಎಕ್ಸಾಮ್ ನಡೆದಿದೆ ಅಲ್ವಾ, ಆ ಒಂದು ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಇದೆ ರೀ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಚಾಪ್ಟರ್ ವೈಸ್, ರೈಟ್. ಸೊ ಚಾಪ್ಟರ್ ವೈಸ್ ಒಂದು ಪ್ರಿಪೇರ್ ಮಾಡಿರ್ತಕ್ಕಂಥ PDF ಇದೆ ರೀ. ಇಲ್ಲಿ ನಾನು ನಿಮಗೆ ಯಾವ ಒಂದು ಚಾಪ್ಟರ್ಲಿಂದ ಯಾವೆಲ್ಲ ಕ್ವಶನ್ಸ್ಗಳು ಯಾವ ಇಯರಲ್ಲಿ ಕೇಳಿದಾನೆ ಅಂತ ಹೇಳ್ಕೊಡ್ತೀನಿ ಅಂತ. ಮತ್ತು ಇದರಲ್ಲಿ ಮೇನ್ ಫೋಕಸ್ ಏನು ಅಂತಂದರೆ 5 ಮಾರ್ಕ್ 3 ಮಾರ್ಕ್ ಮಾಡ್ಬೇಕು ರೀ. ಓಕೆ, 5 3 + 2 ಅಂತ ಅಂದ್ಕೊಳ್ರಿ. ಮೇನ್ ಫೋಕಸ್ ಇದೆ ಅದ ರೀ. 5 ಮಾರ್ಕ್ 2 ಮಾರ್ಕ್ 3 ಮಾರ್ಕ್. ಇದ್ರದ್ದು ನಿಮಗೆ ಸಾಲ್ಯೂಷನ್ಸ್ ಬೇಕು ಅಂತಂದರೆ ಆಲ್ರೆಡಿ ನಾ ಇವಾಗ ಒಂದು ವಿಡಿಯೋ ಮಾಡಿದ್ದೀನಿ ರೀ. ಆ ಒಂದು ವಿಡಿಯೋನ ತಾವು ನೋಡ್ಬೋದು. ಯಾವ ಥರ ಇದೆಯಪ್ಪ ಅಂದರೆ, ಮತ್ತು ಇದ್ರದ್ದು PDF ನಾನು ಆಲ್ರೆಡಿ ಕಳಿಸಿದ್ದೀನಿ ಟೆಲಿಗ್ರಾಮಲ್ಲಿ. ಸೊ ತಾವು ಇದನ್ನು ರೆಫರ್ ಮಾಡಿದ್ರಿ ಅಂತಂದರೆ ನಿಮ್ಗಲ್ಲಿ ಏನು ಸಿಗ್ತದೆ ರೀ, 2 ಮಾರ್ಕ್ 3 ಮಾರ್ಕ್ 5 ಮಾರ್ಕಿಂದು ಕ್ವಶನ್ದು ಸಾಲ್ಯೂಷನ್ಸ್ ಅಥವಾ ಆನ್ಸರ್ಸ್ ಸಿಗ್ತದೆ ರೀ. ಎಸ್, ಏನು ಸಿಗ್ತದೆ, ಆನ್ಸರ್ ಸಿಗ್ತದೆ. ಬಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಾನು ನಿನ್ನೆ ದಿನ ಏನು ಅಪ್ಲೋಡ್ ಮಾಡಿದ್ದೀನಲ್ಲ, ಅದರದ್ದು PDF ನಾನು ಟೆಲಿಗ್ರಾಮಲ್ಲಿ ಕಳಿಸಿದ್ದೀನಿ. ಬಟ್ ಅದರದ್ದು ಸಾಲ್ಯೂಷನ್ಸ್ ನನ್ನ ಕಡೆ ಇಲ್ಲ. ನಿಮ್ಮ ಕಡೆ ಯಾರ ಕಡೆ ಆದರೂ ಇದ್ದರೂ ತಾವೇನು ಮಾಡ್ಬೋದು, ನನಗೆ ಕಳಿಸ್ಬೋದು. ಅದು ಮಿಕ್ಕಿದ್ದು ಹುಡುಗರಿಗೆಲ್ಲರಿಗೂ ಹೆಲ್ಪ್ ಆಗ್ತದೆ ರೀ. ಡೇ ಸ್ಟೂಡೆಂಟ್ಸ್, ಯಾರು ಭಯ ಪಡೋಕೆ ಹೋಗಬೇಡ್ರಿ. ಓಕೆ, ಸೊ ಫಿಸಿಕ್ಸ್ ಏನಿದೆ ಅಲ್ವಾ, ಈಸಿ ಇದೆ. ಈಸಿಯಾಗಿ ಏನದ ನೀವು ಸ್ಕೋರ್ ಮಾಡ್ಬೋದು, ರೈಟ್. ನಿಮ್ಮ ಕಡೆಯಿಂದ ಎಷ್ಟಾಗ್ತದೆ ಅಷ್ಟು ಕೂಲಾಗಿ ಎಫರ್ಟ್ ಹಾಕ್ರಿ. ಓಕೆ, ಡೆಫಿನೆಟ್ಲಿ ಏನದ ನಿಮಗೆ ಒಳ್ಳೆ ರಿಸಲ್ಟ್ ಬಂದೇ ಬರ್ತದೆ. ಯಾರು ಟೆನ್ಷನ್ ಭಯ ಪಡಕ್ಕೆ ಹೋಗ್ಬೇಡ್ರಿ. ಈಗ ಕೊಟ್ಟಿರ್ತಕ್ಕಂಥ ಒಂದು PDF ಚೆನ್ನಾಗಿ ಪರ್ಫೆಕ್ಟ್ ಆಗ್ರಿ. ನ್ಯೂಮರಿಕಲ್ ಕ್ವಶನ್ಸ್ಗಳೇನು ಕೊಟ್ಟಿನಲ್ವ ನಾನು ನಿಮಗಲ್ಲಿ 3 ಚಾಪ್ಟರ್ದು ಅಷ್ಟೇ ಕೊಟ್ಟಿನಿ ನಾನು, ಕರೆಕ್ಟ್. ಸೊ 4 ಚಾಪ್ಟರ್ದು ಕೊಡಬೇಕಿದ್ದಿತ್ತು, ಬಟ್ 3 ಕೊಟ್ಟಿನಿ ನಾನು. 4ನೇದು ಯಾಕೆ ಕೊಟ್ಟಿಲ್ಲ ಅಂದರೆ ಇದನ್ನು ಚಾಯ್ಸಲ್ಲಿ ಇಟ್ಕೊಳ್ರಿ ಅಂತ ಕೊಟ್ಟಿಲ್ಲ ನಾನು. ಹಾಗಾಗಿ 3 ಚಾಪ್ಟರ್ ಕೇಳಿದ್ದೀನಿ ಅಥವಾ 3 ಚಾಪ್ಟರ್ದು ಕೊಟ್ಟಿದ್ದೀನಿ. ಇದರಲ್ಲಿ ನಿಮಗೆ 2 ಕ್ವಶನ್ಸ್ಗಳು ಬರೆದ್ರೆ ಸಾಕ್ರಿ, 10 ಮಾರ್ಕ್ ಬರ್ತಾವೆ. ಓಕೆ, ಸೊ 3 ಚಾಪ್ಟರ್ಲಿಂದ ನಿಮಗೆ 3 ಕ್ವಶನ್ಸ್ಗಳು ಬರ್ತಾವೆ. ಬಟ್ ನೀವು ಬರೆಯೋದೆಷ್ಟು ಬರೀಬೇಕು, 2 ಬರೀಬೇಕು. ಹಾಗಾಗಿ ನಾನು 3 ಚಾಪ್ಟರ್ ಕೊಟ್ಟೀನಿ. ಯಾಕಂದರೆ ನಿಮಗೆ ಇವಾಗ ಟೈಮ್ ಇಲ್ಲಲ್ಲ, ಹಾಗಾಗಿ ನಾನು ಎಷ್ಟು ಕೊಟ್ಟೀನಿ, 3 ಚಾಪ್ಟರ್ ಕೊಟ್ಟೀನಿ ರೀ. ಒಂದು ಸ್ಟೂಡೆಂಟ್ ಇವತ್ತೊಂದು ಕಮೆಂಟ್ ಹಾಕಿ ಕ್ವಶನ್ ಕೇಳಿದ್ರೇನು ಅಂತಂದರೆ, ಸರ್, ಇನ್ ದ ಬೋರ್ಡ್ ಎಕ್ಸಾಮ್ಸ್ ಇಫ್ ವಿ ಅಟೆಂಪ್ಟ್ ಎಕ್ಸ್ಟ್ರಾ ಕ್ವಶನ್ಸ್ ದೆನ್ ಓನ್ಲಿ the starting ones attempted are considered, or they will give mark to the correct ones and other are ignored ಅಂತ ಒಳ್ಳೆ ಕ್ವಶನ್ ಇದೆ ರೀ ಇದು. ಸೊ ಇದಕ್ಕೆ ಆನ್ಸರ್ ನೋಡ್ರಿ, ವೆರಿ ಸಿಂಪಲಾಗಿ ಹೇಳ್ತೀನಿ ನಾನು ನಿಮ್ಗೆ. ಏನು ಅಂದರೆ, ಇವಾಗ ನಿಮಗೆ 5 ಮಾರ್ಕಿಂದು ಒಂದು 6 ಕ್ವಶನ್ಸ್ಗಳು ಕೊಟ್ಟಿರ್ತಾನೆ. 6 ಕ್ವಶನ್ಸಲ್ಲಿ ಎಷ್ಟು 4 ಬರಿಬೇಕಂತ ತಿಳ್ಕೊರಿ, ಹೌದಲ್ವಾ. 5 ಮಾರ್ಕಿಂದು 6 ಕ್ವಶನ್ಸ್ಗಳು ಕೊಟ್ಟಿರ್ತಾನೆ. ಅದರಲ್ಲಿ ಎಷ್ಟು ಬರೀಬೇಕು, ನೀವು 4 ಬರೀಬೇಕು. ನೀವೇನು ಬರ್ದಿರಿ, ಒಂದು 5 ಕ್ವಶನ್ಸ್ ಆನ್ಸರನ್ನು ಬರ್ದಿರಿ, ಹೌದಲ್ವಾ. ಹೆಚ್ಚಿಗೆ ಬರ್ದಿರಿ, ಅಥವಾ ನಿಮಗೆ 6 ಬರ್ತಂದ್ರೆ 6ನೂ ಬರ್ದಿರಿ ಅಂತ ಅಂದ್ಕೊಳ್ರಿ. ಫಸ್ಟ್ ಕ್ವಶನ್ ನಂಬರ್ 41 ಇದೆ ಅಂತ ಅಂದ್ಕೊಳ್ರಿ. ಸೆಕೆಂಡ್ ಕ್ವಶನ್ 42 ಇದೆ. ಥರ್ಡ್ ಕ್ವಶನ್ 43 ಇದೆ. ಫೋರ್ತ್ ಕ್ವಶನ್ 44, ಫಿಫ್ತ್ 45, 46 ಅಂತ ಎಕ್ಸಾಂಪಲ್ ತಗೋರಿ. ಇವಾಗ 41 ಕ್ವಶನ್ ಆನ್ಸರ್ 2 ಮಾರ್ಕ್ ಬಂದದ. 42 ನಿಮಗೆ 3 ಬಂದದ. 45 5 ಇದೆ. 44 5 ಇದೆ. 45 4 ಇದೆ. 43 5 ಇದೆ. ಮತ್ತು 46 5 ಇದೆ ಅಂತ ತಿಳ್ಕೊರಿ. ಇವೆಲ್ಲ 5 5 ಬಂದಾವ. ಬಟ್ ಇವು ಅಷ್ಟೇ ಏನದ 2 ಮಾರ್ಕ್ 3 ಮಾರ್ಕ್ ಬಂದದ. ಇವಾಗ ನಿಮ್ಗೆ ಏನು ಮಾಡ್ತಾರೆ ಅಂದರೆ, ಇವು 6ರಲ್ಲಿ ಬೆಸ್ಟ್ ಯಾವುದು ಅದು ತೊಗೋತಾರೆ. ಇದೊಂದನ್ನು ಕನ್ಸಿಡರ್ ಮಾಡ್ತಾರೆ ಅವರು. ಇವೆರಡನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಹಾಗಾಗಿ ಇದ್ರ ಅರ್ಥ ಏನಂದರೆ, ತಾವು ಎಲ್ಲ ಪ್ರಶ್ನೆಗಳನ್ನು ಬರಿಬಹುದು. ತಮ್ಮ ಕಡೆ ಏನಾದರೂ ಟೈಮ್ ಇದ್ದರೆ, ತಮಗೇನಾದರೂ ಡೌಟ್ ಇದ್ದರೆ ತಾವು ಎಲ್ಲ ಕ್ವಶನ್ಸ್ಗಳನ್ನು ಬರಿಬೋದು. ಅವ್ರೇನು ಮಾಡ್ತಾರೆ, ಬೆಸ್ಟ್ ಆನ್ಸರ್ಸ್ ಅಥವಾ ಬೆಸ್ಟ್ ಮಾರ್ಕ್ಸ್ ಯಾವತ್ತು ತೊಗೊಂಡಿರ್ತಾರಲ್ವ, ಹೆಚ್ಚಿನ ಅಂಕಗಳು ಯಾವತ್ತು ತೊಗೊಂಡಿರ್ತೀರಿ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಇದನ್ನು ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ನಾನು ಸೆಕೆಂಡ್ ಪಿ ಯು ಬೋರ್ಡ್ ಅಥವಾ ಆ್ಯನ್ಯುವಲ್ ಎಕ್ಸಾಮ್ ಏನಿದ್ದಿತ್ತಲ್ವ, ಸೊ ಆ್ಯನ್ಯುವಲ್ ಎಕ್ಸಾಮ್ದು ಇವ್ಯಾಲ್ಯೂಯೇಷನ್ಗೆ ಹೋಗಿದ್ದೆ ನಾನು. ಸೊ ಇವ್ಯಾಲ್ಯೂಯೇಷನ್ಗೊಂದು
ಐ ಥಿಂಕ್ ಒಂದು 5-6 ಡೇಸ್ ಹೋಗಿದ್ದೇನು. ಸೊ 5-6 ದಿನವೂ ನಾನೇನದ ಇವ್ಯಾಲ್ಯೂಯೇಷನ್ ಮಾಡಿದ್ದೀನಿ. ಹಾಗಾಗಿ ನನಗೆ ಪೂರ ಡಿಟೇಲ್ ಆಗಿ ಇವ್ಯಾಲ್ಯೂಯೇಷನ್ ಬಗ್ಗೆ ಮಾಹಿತಿ ಇದೆ ರೀ. ಆ ಒಂದು ಮಾಹಿತಿಯಿಂದನೇ ನಾನು ನಿಮಗೆ ಕ್ಲಾರಿಫೈ ಕೊಡ್ತಾ ಇದ್ದೀನಿ. ತಾವೆಲ್ಲ ಕ್ವಶನ್ಸ್ಗಳನ್ನ ಬರೀಬಹುದು ಎಕ್ಸೆಪ್ಟ್ 1 ಮಾರ್ಕ್. 1 ಮಾರ್ಕಲ್ಲಿ ಏನಂದ್ರೆ ಫಸ್ಟ್ ಒನ್ ಏನು ಬರೆದಿರ್ತಾರೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ ನೋಡ್ರಿ ಅವರು. ಫಸ್ಟಿಗೆ ಏನು ಬರೀತಿರಲಿ 1 ಮಾರ್ಕ್ ಅಂದರೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕಲ್ಲಿ ಫಸ್ಟ್ ಏನು ಬರ್ತಿದ್ರೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಈ ಫಸ್ಟ್ ಕ್ವಶನ್ ಎ ಆಪ್ಷನ್ ಅಂತ ತಿಳ್ಕೊರಿ. ಆಮೇಲೆ ಇದು ಕಾಟ್ ಹಾಕಿ ಸಿ ಇದಂತ ಬರೆದ್ರಂದ್ರೆ ಇದು ಕನ್ಸಿಡರ್ ಮಾಡಂಗಿಲ್ಲ ಅವರು, ಇದನ್ನೇ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ತಾವು 1 ಮಾರ್ಕಲ್ಲಿ ಈ ಥರ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗಬೇಡ್ರಿ. ರೈಟ್. ಸೊ ಎಲ್ಲನೂ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಪಾಪ ಇವಾಗ ಫಸ್ಟ್ PUC ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ ನೋಡಿರಿ. ಜಸ್ಟ್ ಇವು ನಿಮ್ಗೆ ಏನದ ಪ್ರಿವಿಯಸ್ ಇಯರಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾನ ಅಂತ ಅಷ್ಟು ಹೇಳ್ಕೊಡ್ತಾ ಇದ್ದೀನಿ. ಸಾಲ್ಯೂಷನ್ಸ್ನ ಹೇಳಿದ್ದೀನಿ ಈಗಾಗಲೇ ಆಲ್ರೆಡಿ. ಏನು ಅಂದರೆ ಮುಂಚೆ ವಿಡಿಯೋಲಿ ಏನದ ನಾನೊಂದು 15 ಡೇಸ್ 13 ಡೇಸ್ ಬಿಫೋರ್ ಮಾಡಿರ್ತಕ್ಕಂಥ ಒಂದು ವಿಡಿಯೋನ ತಾವು ನೋಡಿ ಪ್ರಾಕ್ಟೀಸನ್ನು ಮಾಡಬಹುದು. ಓಕೆ ರೈಟ್. ಸೊ ಯಾರು ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಕೂಲಾಗಿ ಫಸ್ಟ್ ಏನದ 5 ಮಾರ್ಕಿಂದ 3 ಮಾರ್ಕಿಂದ 2 ಮಾರ್ಕಿಂದೆಲ್ಲ ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ನ್ಯೂಮರಿಕಲ್ಸಿಗೆ ಹೋಗ್ರಿ. ಎಷ್ಟಾಗ್ತದೆ ಅಷ್ಟು ಎಫರ್ಟ್ ಹಾಕ್ರಿ. ಇನ್ನು ಸೆಕೆಂಡ್ PUC ಇದೆ, ಅಲ್ಲಿ ಚೆನ್ನಾಗಿ ರಿಸಲ್ಟನ್ನು ಮಾಡುವಿರಂತೆ. ರೈಟ್. ನೋಡಿರಿ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಅಲ್ಲಿಂದ ನೇಮ್ ದ ಸಿಸ್ಟಮ್ ಆಫ್ ಯೂನಿಟ್ಸ್ ಎಕ್ಸೆಪ್ಟೆಡ್ ಇಂಟರ್ನ್ಯಾಷನಲಿ ಅಂತಿದೆ. ಆಮೇಲೆ ವಾಟರ್ ಫಂಡಮೆಂಟಲ್ ಯೂನಿಟ್ಸ್ ಅಂತಿದೆ. ನಾನು ಈಗಾಗಲೇ ನಿಮಗೇನದ MCQ ಒಂದು 75 ಕ್ವಶನ್ಸ್ಗಳು ಹೇಳಿದ್ದೀನಿ ರೀ. ಫಿಲ್ ಇನ್ ದ ಬ್ಲ್ಯಾಂಕ್ ಒಂದು 25 ಕ್ವಶನ್ಸ್ಗಳು ಹೇಳಿದ್ದೀನಿ. ತಾವಿಂದ ಅವುಗಳನ್ನು ಸಹ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬಹುದು. ಅವನು ನಿಮಗೇನದ ಒಳ್ಳೆ ರಿಸಲ್ಟ್ ಬರ್ಲಿಕ್ಕೆ ಸಹಾಯವನ್ನು ಮಾಡ್ತಾವ. 75 + 25 ಮಾಡಿ ನೋಡಿರಿ. ಓಕೆ, ಅದನ್ನು ವಿಡಿಯೋನ ತಾವು ನೋಡ್ಬೋದು. ಮತ್ತು ನ್ಯೂಮರಿಕಲ್ಸ್ನು ಕೊಟ್ಟಿದ್ದೀನಿ. ನ್ಯೂಮರಿಕಲ್ಸ್ ಒಟ್ಟು 3 ವಿಡಿಯೋಗಳು ಅದ ನೋಡಿರಿ. ಅವು 3 ವಿಡಿಯೋಸ್ಗಳನ್ನು ತಾವೇನು ಮಾಡ್ಬೋದು ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ ನೋಡಿರಿ ಎಲ್ಲ ಕ್ವಶನ್ಸ್ಗಳು ಏನೇನು ಕೇಳಿದಾನಂತ. ಈ ಚಾಪ್ಟರ್ಲಿ ನಿಮಗೆ 3 ಮಾರ್ಕ್ ಬರ್ತದೆ. ಒಂದು 1 ಮಾರ್ಕಿಂದು, ಒಂದು 2 ಮಾರ್ಕಿಂದು. 2 ಮಾರ್ಕಿಂದ ಯಾವ್ಯಾವ ಕ್ವಶನ್ಸ್ಗಳು ಬರ್ಬೋದು ಅಂತ ನೋಡ್ಕೋರಿ. ನೋಡ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆನಾ. ಸೊ ನೆಕ್ಸ್ಟ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಂತ 1 + 5 ಅಂದರೆ 6 ಮಾರ್ಕಿಂದ ಕ್ವಶನ್ ಬರ್ತಾ ಇದೆ ನಿಮಗೆ. ರೆಡ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ. ಡಿಫೆನ್ಸ್ ಸ್ಕೇಲರ್ ಕ್ವಾಂಟಿಟಿ ಅಂತ್ರಿ. ಓಕೆ, ಅದಾದ್ಮೇಲೆ ಡಿಫೈನ್ ಆ್ಯಾವ್ರೇಜ್ ಸ್ಪೀಡ್. ನೋಡಿರಿ ಎಲ್ಲ ಕ್ವಶನ್ಸ್ಗಳು ಏನೇನು ಕೇಳಿದಾನ. ರೈಟ್, ಇವೆಲ್ಲವನ್ನ ನೋಡಿರಿ. ನಿಮಗೆ ಇಲ್ಲೇನು ಅಂದರೆ 1 + 5 ಮಾರ್ಕ್ ಬರ್ತಾಯಿದೆ. ಈ ಚಾಪ್ಟರ್ಲಿ ನಿಮಗೆ 5 ಮಾರ್ಕಿಂದು ಇವು ಕೇಳ್ಬೋದು ನೋಡಿರಿ. ದೀಸ್ 3 ಏನದಾವಲ್ವ ಇವು 3 ಮೋಸ್ಟ್ ಇಂಪಾರ್ಟೆಂಟ್ ಅದಾವ್ರಿ. ಎಷ್ಟಕ್ಕಿದು 5 ಮಾರ್ಕಿಂದು ಮೋಸ್ಟ್ ಇಂಪಾರ್ಟೆಂಟ್ 5 ಮಾರ್ಕ್ ಕ್ವಶನ್ಸ್ಗಳು ಕವರ್ ಆಯ್ತು ನೋಡ್ರಿ. ಇಲ್ಲೊಂದು ಕ್ವಶನ್ ನ್ಯೂಮರಿಕಲ್ಸ್ ಆಲ್ರೆಡಿ ಹೇಳಿ ನಾನು. ನ್ಯೂಮರಿಕಲ್ಸ್ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಸ್, ಇಲ್ಲಿ ನಿಮಗೆ 12 ಮಾರ್ಕ್ ಬರ್ತಾಯಿದೆ ಮೋಷನ್ ಇನ್ ಪ್ಲೇನಲ್ಲಿ. 1 + 1 5 ನ್ಯೂಮರಿಕಲ್ಸ್ ಬರ್ತಾಯಿದೆ. +1 3 ಏನದ ನಿಮಗೆ 3 ಮಾರ್ಕಿಂದು ಕ್ವಶನ್ ಬರ್ತಾಯಿದೆ. +1 5 ಮಾರ್ಕಿಂದು LA. ಹಂಗೆ 12 ಆಗ್ತದೆ. ಎಸ್, ನೋಡಲೇ ಒಂದು ಟೈಮ್ ಇದ್ರದ್ದು ಬ್ಲೂ ಪ್ರಿಂಟ್ ನೋಡ್ಬೇಕಾಗ್ತದೆ ರೀ. ಎಷ್ಟು ಬರ್ತಾಯಿದೆ ಇದು ಯಾವತ್ತು ಚಾಪ್ಟರ್ ಇದೆ ರೀ? ಮೋಷನ್ ಇನ್ ಪ್ಲೇನಲ್ಲಿ. ಮೋಷನ್ ಇನ್ ಪ್ಲೇನಲ್ಲಿ ಹೌದಲ್ವಾ? ಎಸ್, ಮೋಷನ್ ಇನ್ ಪ್ಲೇನಲ್ಲಿ ನಿಮಗೆ ಎಸ್ 5 + 3 + 2 10. ನ್ಯೂಮರಿಕಲ್ ಏನಂದ್ರೆ 2 ಮಾರ್ಕಿಂದ ಅದ ನೋಡ್ರಿ. ನ್ಯೂಮರಿಕಲ್ ಎಷ್ಟು ಮಾರ್ಕಿಂದ ಇದೆ ರೀ? 2 ಮಾರ್ಕಿಂದ ಇದೆ. ಇದರಲ್ಲಿಂದ 5 ಮಾರ್ಕಿಂದಿಲ್ಲ, 2 ಮಾರ್ಕಿಂದ ಇದೆ ನೋಡ್ರಿ. 5 ಮಾರ್ಕಲ್ಲಿ ಲಾಂಗ್ ಆನ್ಸರ್ ಇದೆ, ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಇದೆ ನೋಡ್ರಿ. ಇದರಲ್ಲಿಂದ 5 ಮಾರ್ಕಿಂದ ಒಂದು ಕ್ವಶನನ್ನು ಕವರ್ ಮಾಡಿರಿ ತಾವು. ಸೊ ಕ್ವಶನ್ಸ್ಗಳು ಏನು ಕೊಟ್ಟಿದ್ದಾನಂತ ನೋಡಿರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಯಾರೂ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ನಿಮಗಿನ್ನೂ ಸಿಕ್ಕಾಪಟ್ಟೆ ಟೈಮ್ ಅದ ರೀ. ಆರಾಮ್ ಓದ್ರಿ. ರೈಟ್, ಇವತ್ತಿನ 22 ಅದ ಡೇಟ್. ನಾಳೆ ಒಂದಿನ ಅದ ರೀ, ಇವತ್ತೊಂದಿನ ಅದ. ಎಷ್ಟಾಗ್ತದೆ ಅಷ್ಟು ಅಭ್ಯಾಸ ಮಾಡಿರಿ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಲಾಸ್ ಆಫ್ ಮೋಷನಲ್ಲಿಂದ ನೋಡಿರಿ. ನಾನು ನಿನ್ನೆ ದಿನನೇ ಒಂದೇನದ 5 ಮಾರ್ಕಿಂದ ನ್ಯೂಮರಿಕಲ್ ಕ್ವಶನ್ಸ್ ಕೊಟ್ಟಿದ್ದೀನಿ. ಇವಾಗ 1 + 1 + 2 + 3 ಇದೆ ನೋಡಿರಿ. ಏನೇನು ಕೇಳ್ಬೋದು 1 + 2 + 3 ಮಾರ್ಕಿಗೆ. ಇದು 3 ಮಾರ್ಕಿಗೆ ಕೇಳ್ಬೋದು ನೋಡಿರಿ. ತುಂಬ ಸರ್ತಿ ಕೇಳಿದ್ದಾನೆ. ಇದು 3 ಮಾರ್ಕಿಗೆ ಕೇಳ್ಬೋದು. ನಿಮ್ಮ ಸಿಲೆಬಸ್ ಎಲ್ಲ ಅದನ್ನ ಇಲ್ಲ ನೋಡ್ಕೊರಿ ಒಂದು ಟೈಮ್. ನೋಡ್ಕೊಂಡು ಪ್ರಿಪೇರ್ ಆಗ್ರಿ. ಸೊ ಇದನ್ನು ಕೇಳಿದ ನೋಡಿರಿ ತುಂಬ ಸರ್ತಿ. ಎಲ್ಲ ಕ್ವಶನ್ಸ್ಗಳು ಯಾವ ವರ್ಷ ಕೇಳಿದಾನಂತ ನಿಮಗೇನದ ನೀಟಾಗಿ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ತಾವು ನೋಡಿ ಅರ್ಥ ಮಾಡ್ಕೊರಿ. ಮತ್ತೆ ಇಲ್ಲಿ ನಿಮಗೆ ವರ್ಕ್ ಎನರ್ಜಿ ಆ್ಯಂಡ್ ಪವರಲ್ಲಿ 5 ಮಾರ್ಕಿಂದ ಬರ್ತಾಯಿದೆ ನೋಡ್ರಿ ಒಂದು ಕ್ವಶನ್. ಸೊ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ರೈಟ್, ವರ್ಕ್ ಎನರ್ಜಿ ಥಿಯರಮ್
ಪ್ರೂಫ್ ಇನ್ ದ ಕೇಸ್ ಆಫ್ ಕಾನ್ಸ್ಟಂಟ್ ಫೋರ್ಸ್ ಅಂತ 5 ಇದು 5 ಮಾರ್ಕಿಗೆ ಇದನ್ನು ಯಾವುದನ್ನು ನೋಡ್ಕೊಳ್ರಿ. ಇವೆಲ್ಲ ಏನದ ಪ್ರಿವಿಯಸ್ ಇಯರ್ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು ಅದಾವ ನೋಡ್ರಿ. ಓಕೆ, ಯಾವ ಚಾಪ್ಟರ್ ಇದೆ ಇದು? ವರ್ಕ್ ಎನರ್ಜಿ. ಹಾಂ, ಇಲ್ಲಿದೆ ನೋಡ್ರಿ. ನಿಮಗೆ ಸಪ್ರೇಟಾಗಿ 5 ಮಾರ್ಕಿಂದ ಹೇಳಬೇಕು ಅಂದರೆ ಇಲ್ಲದ ನೋಡ್ರಿ. ಇದಕ್ಕೆ ಹೇಳ್ಬೋದು 5 ಮಾರ್ಕಿಗೆ, ಇಲ್ಲ ಇದಕ್ಕೆ ಹೇಳ್ಬೋದು, ಇಲ್ಲಾಂದರೆ ಇದಕ್ಕೆ ಹೇಳ್ಬೋದು ನೋಡ್ರಿ. ರೈಟ್, ಓಕೆನಾ? ವರ್ಕ್ ಎನರ್ಜಿ ಇಲ್ಲಿಂದ ಆಯ್ತಾ. ನೆಕ್ಸ್ಟ್ ಮುಂದಿನ ಚಾಪ್ಟರ್ಗೆ ಹೋಗೋಣವಾ? ಎಸ್. ಹಾಂ, ಇಲ್ಲಿ ನೋಡ್ರಿ ಏನಿದೆ ಕ್ವಶನ್ ಅಂದರೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ ಅಂತ 11 ಮಾರ್ಕ್ ಇದೆ. 3 + 5 3 ನ್ಯೂಮರಿಕಲ್ ಇದೆ. 5 ಸ್ಪ್ಲಿಟ್ಟಿಂಗ್ ಬರ್ತಾ ಇದೆ ನೋಡ್ರಿ. 2 + 3 ಬರ್ಬೋದು, 1 + 4 ಬರ್ಬೋದು, 2 + 2 + 1 ಬರ್ಬೋದು. ಸ್ಪ್ಲಿಟ್ಟಿಂಗ್ ಬರ್ತಾ ಇದೆ. ಹಾಗಾಗಿ ಎಲ್ಲ ಕ್ವಶನ್ಸ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಯಾಕಂದರೆ ಇಲ್ಲಿ ಸ್ಪ್ಲಿಟ್ ಮಾಡಿ ಕೇಳ್ತಾ ಇದೆ ನಿಮಗೆ. ಹಾಗಾಗಿ ಎಲ್ಲ ಕ್ವಶನ್ಸ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ರೈಟ್. ಇನ್ನೊಂದು, ಜಸ್ಟ್ ಯಾರಾದರೂ ಪಾಸ್ ಆಗಬೇಕಲ್ಲಕತ್ರಿ ಅಂದರೆ ಜಸ್ಟ್ ಇದು ಒಂದು ವಿಡಿಯೋ ನೋಡಿರಿ. ನೀವು ಇದು ವಿಡಿಯೋ ನೋಡಿದ್ರೆ ಪಾಸ್ ಆಗ್ತೀರಿ ನೋಡಿರಿ. ಸರ್ ಇಷ್ಟೆಲ್ಲ ನಮಗೆ ಓದ್ಲಿಕ್ಕೆ ಆಗಂಗಿಲ್ಲ ರೀ ಅಂದರೆ ಪಾಸಿಂಗ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಇದು ಎಷ್ಟು ಅಂದರೆ ಐ ಥಿಂಕ್ 30 ಪೇಜಸ್ ಅವ ನೋಡ್ರಿ. ಎಷ್ಟು ಪೇಜಸ್ ಅದ ರೀ? 30 ಪೇಜಸ್ ಅದಾವ. ಇಲ್ಲೆಲ್ಲ ಏನದ ನಿಮಗೆ ನೀಟಾಗಿ ಕೊಟ್ಟಿದ್ದಾನೆ. ರೈಟ್, ಇದು ವಿಡಿಯೋನೂ ಮಾಡಿದ್ದೀನಿ ಮತ್ತು ನಾನು PDF ಟೆಲಿಗ್ರಾಮಲ್ಲಿ ಕಳಿಸಿದ್ದೀನಿ. ಇಲ್ಲೇನದ ನಿಮಗೆ ಎಲ್ಲ ಕ್ವಶನ್ಸ್ ವಿತ್ ಆನ್ಸರ್ಸ್ ಇದೆ ರೀ. 5 ಮಾರ್ಕಿನ ಕ್ವಶನ್ಸ್ಗಳು ಸಿಗ್ತಾವೆ, 3 ಮಾರ್ಕಿನ ಕ್ವಶನ್ಸ್ಗಳು ಸಿಗ್ತಾವೆ. ಎಸ್, ಇಲ್ಲ ನೋಡ್ರಿ 5 ಮಾರ್ಕಿನ ಕ್ವಶನ್ಸ್ಗಳು. ಸೊ ಕ್ವಶನ್ ವಿತ್ ಸೊಲ್ಯೂಷನ್ಸ್ ನೀಟಾಗಿದೆ. ತಾವೇನದ ನೀಟಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು, ಸಾಕು. ಇದನ್ನು ಜಸ್ಟ್ ಕೆಲವೊಂದು ಜನ ಏನದ ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳು ನೋಡ್ಬೇಕಂತಾರಲ್ವ, ಹಾಗಾಗಿ ಅವ್ರಿಗೆ ಏನದ ನಾನು ಇದನ್ನು ಕೊಡ್ತಾಯಿದ್ದೀನಿ. ಇಲ್ಲೊಂದು 5 ಮಾರ್ಕಿನ ನ್ಯೂಮರಿಕಲ್ ಇದೆ. ನಾನು ನ್ಯೂಮರಿಕಲ್ ಆಲ್ರೆಡಿ ನಿನ್ನೆನೇ ಕೊಟ್ಟಿದ್ದೀನಿ. ಮತ್ತು 1 + 1 + 2 ಅಷ್ಟೇ ಏನದ ತಾವು ಫೋಕಸ್ ಮಾಡಿರಿ ಗ್ರಾವಿಟೇಷನಲ್ಲಿಂದ. ಓಕೆನಾ? ನೋಡಿರಿ ಕ್ವಶನ್ಸ್ಗಳು ಯಾವ ಥರ ಕೇಳಿದ್ದಾನೆ ಅಂಥೇಳಿ ನೋಡಿ ಅರ್ಥ ಮಾಡ್ಕೋರಿ. ಇಲ್ಲ ನಿಮಗೆ ಟೈಮ್ ಇದೆಯಲ್ಲ ಅಂದರೆ ಬಿಟ್ಟು ಬಿಡ್ರಿ, ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಲ್ಲಿಂದ ನೋಡಿರಿ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅಲ್ಲಿದೆ ನೋಡಿರಿ. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರ್ ಇದೆ. ಎಲ್ಲ ಸಣ್ಣ ಪುಟ್ಟ ಚಾಪ್ಟರ್ಸ್ಗಳದಾವ. ಸೊ ದೊಡ್ಡ ಚಾಪ್ಟರ್ಸ್ ನೋಡಿರಿ. ಇದು 8 ಮಾರ್ಕಿನ ಥರ್ಮೋಡೈನಾಮಿಕ್ಸ್ ಇದೆ ರೀ. ಇಲ್ಲಿ ಏನದ 5 ಮಾರ್ಕಿನ ಸ್ಪ್ಲಿಟ್ಟಿಂಗ್ ಬರ್ತದೆ ನೋಡಿರಿ. ಹಾಗಾಗಿ ಏನದ ಸಣ್ಣ ಪುಟ್ಟ ಕ್ವಶನ್ಸ್ಗಳೆಲ್ಲ ನೋಡ್ಕೋಬೇಕು. ನಿಮಗೆ ಎಷ್ಟು ಮಾರ್ಕಿನ ಕೇಳ್ತಾನೆ ಗೊತ್ತಾಗಲತ್ತ ಸ್ಪ್ಲಿಟ್ ಮಾಡಿ. ರೈಟ್, ಥರ್ಮೋಡೈನಾಮಿಕ್ಸ್ 5 ಮಾರ್ಕ್ ಇದೆ ಅಲ್ವಾ? ಎಸ್. ಹಾಂ, ಥರ್ಮೋಡೈನಾಮಿಕ್ಸ್ ನೋಡಿರಿ. ಕ್ವಶನ್ಸ್ ಏನೇನು ಕೇಳಿದ್ರೆ ಅಂತ ಈ ಥರ ಎಲ್ಲ ಕ್ವಶನ್ಸ್ಗಳಿದೆ. ಇವುಗಳನ್ನು ಸಹ ತಾವು ನೋಡಬಹುದು. ಓಕೆ, ಥರ್ಮೋಡೈನಾಮಿಕ್ಸ್ ಕ್ವಶನ್ಸ್ಗಳು ನೋಡಿದ್ರಿ. ನೆಕ್ಸ್ಟ್ ಇವಾಗ ವೇವ್ಸ್ಗೆ ಹೋಗೋಣಂತ್ರಿ. ಆಸಿಲೇಷನ್ಸ್ ಒಂದು ನೋಡ್ಕೋರಿ. ಆಸಿಲೇಷನ್ಸ್ ನೋಡ್ಕೊಂಡು ವೇವ್ಸಿಗೆ ಹೋಗೋಣ ಅಂತ. ವೇವ್ಸಲ್ಲಿ ಯಾಕಂದರೆ ನಿಮ್ಗೊಂದು 5 ಮಾರ್ಕಿನ ಕ್ವಶನ್ ಬರ್ತಾಯಿದೆ. ಹಾಗಾಗಿ ವೇವ್ಸ್ ನೋಡ್ಕೋರಿ. 5 ಮಾರ್ಕಿನ ಕ್ವಶನ್ಸ್ ಇಲ್ಲಿ ನಿಮಗೆ ಡೈರೆಕ್ಟ್ 5 ಮಾರ್ಕಿನ ಒಂದು ಕ್ವಶನ್ ಕೇಳ್ತಾನೆ. ಇಲ್ಲೇನು ಸ್ಪ್ಲಿಟ್ ಗಿಟ್ ಏನೂ ಮಾಡೋಂಗಿಲ್ಲ. ರೈಟ್, ಇಷ್ಟು ಕ್ವಶನ್ಸ್ ಇದಾವೆ ನೋಡಿರಿ. ಅರ್ಥ ಆಯ್ತಾ? ಸೊ ತುಂಬ ಕನ್ಫ್ಯೂಷನಲ್ಲಿ ಇರ್ಲಕ್ಕೆ ಹೋಗ್ಬೇಡ್ರಿ. ತಾವೊಂದು ಸ್ಟಿಕ್ ಆಗ್ರಿ. ಯಾವ ಥರ ಅಂದರೆ ಈ ಒಂದು PDF ಏನಿದೆ, PDF ನೋಡ್ಕೊರಿ. ಅದರಲ್ಲಿ ಲೆವೆಲ್ 1 ಲೆವೆಲ್ 2 ಅಂತಿದೆ ಅಲ್ವ, ಅದನ್ನು ನೋಡ್ಕೊಳ್ರಿ. ಪ್ಲಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನೋಡ್ಕೊಂಡ್ರಿ ಅಂದರೆ ಪ್ಲಸ್ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ ಅಲ್ವಾ, ಇದಿಷ್ಟು ನೋಡ್ಕೊರಿ. ಲೆವೆಲ್ 1 ಮತ್ತು 2 ಅಲ್ಲಿ ನನಗೆ ಅನಿಸಿದ ಪ್ರಕಾರ ಮಿನಿಮಮ್ ನಿಮಗೆ 30 ಮಾರ್ಕ್ ಬಂದೇ ಬರ್ತದೆ. ನ್ಯೂಮರಿಕಲ್ 10 ಮಾರ್ಕ್ ಬರ್ತಾವಂತ ಅಂದ್ಕೊಂಡೆ ನಾನು. MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇವೆರಡೂ ನೀವು ಓದ್ರಿ ಅಂದರೆ ಒಂದು 10 ಮಾರ್ಕ್ ಬರ್ಬೋದು. 30 + 10 + 10 ಅಂತಂದ್ರೆ ಇಲ್ಲಿ ನಿಮಗೆ ಮಿನಿಮಮ್ 50 ಮಾರ್ಕ್ಸ್ ಬರ್ತದೆ ರೀ. ಓಕೆ, ಲೆವೆಲ್ 1ಅಲ್ಲಿ ನನಗನ್ಸಿದ ಪ್ರಕಾರ 30+ ಬರ್ತಾವೆ ಅಥವಾ 40+ ಬರ್ಬೋದು. ಸಮ್ ಟೈಮ್ಸ್ 40 + 10 50 + 10 ಅಂದರೆ 60 ತನಕನೂ ಬರ್ತಾವೆ. ಪ್ರಾಕ್ಟಿಕಲ್ ಒಂದು 30 ಹಿಡಿದ್ರೆ 90 ಆಗ್ತದೆ, ಇಲ್ಲ 50 ತೊಗೊಂಡ್ರೆ ಅಂದ್ರೂ 80 ಆಗ್ತದೆ ನೋಡಿರಿ. 3 ವಿಡಿಯೋಗಳನ್ನು ನೋಡಿರಿ. ಎಷ್ಟು? 3 ವಿಡಿಯೋ. ಇದೇನು ನೋಡೋದು ಅವಶ್ಯಕತೆ ಇಲ್ಲ. ಇದೇನಾದರೂ ನೋಡಿದ್ರೆ ನೀವು 5 ಮಾರ್ಕಿನ ಸಲುವಾಗಿ ನೋಡಿರಿ ಯಾವ ಥರ ಕ್ವಶನ್ಸ್ಗಳು ಕೇಳಿದ್ದಾನೆ ಅಂತ ಹೇಳಿ. ಇಲ್ಲಾಂದರೆ ಪ್ರೀವಿಯಸ್ ಇಯರ್ಸಲ್ಲಿ ಯಾವ ಥರ ಕೇಳಿದ್ದಾನೆ ಅಂತ ನೋಡ್ಬೋದು ನೋಡಿರಿ. ಇದೇನು ನಾನು ಲೆವೆಲ್ 1 ಮತ್ತು ಲೆವೆಲ್ 2 ಅಂತಕ್ಕಂಥ ಏನು ವಿಡಿಯೋ ಮಾಡಿರಲಿಲ್ಲ. ಅದರಲ್ಲಿ ಇವೇ ಕ್ವಶನ್ಸ್ಗಳು ಅದಾವನಿಲ್ಲ, ಇದ್ರದ್ದೇ ಸೊಲ್ಯೂಷನ್ಸ್ ಅದಾವಿಲ್ಲ ಅಂತ ನೋಡಿರಿ. ಇದೊಂಥರ ಪಾಸಿಂಗ್ ಪ್ಯಾಕೇಜ್ ಇದ್ದಂಗೆ ನೋಡಿರಿ. ಯಾರಾದರೂ ಪಾಸ್ ಆಗಬೇಕಲ್ಲಕತ್ತೀರಿ ಶಾರ್ಟ್ ಟೈಮಲ್ಲಿ ಅಂದರೆ ತಾವು ಇದನ್ನು ಓದಿ ಚೆನ್ನಾಗಿ ಸ್ಕೋರನ್ನು ಮಾಡ್ಬೋದು. ಓಕೆನಾ?
ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ಅರ್ಥನೂ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೂ ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದೀರ ಅಂದರೆ ಈ ಕೂಡಲೇ ಜಾಯಿನ್ ಆಗ್ರಿ. ಮತ್ತು ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಆದಷ್ಟು ಬೇಗ ಶೇರ್ ಮಾಡಿರಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗಿರಿ, ಬಟ್ ಕೆಲವೊಂದು ಜನ ಬೆಲ್ ಐಕಾನ್ ಅಥವಾ ಬೆಲ್ ಬಟನೇ ಹೊಡಿತಾ ಇಲ್ಲ ನೋಡಿರಿ. ಸೊ ಬೆಲ್ ಬಟನ್ ಹೊಡೆದ್ರೆ ಅಂದರೆ ಇಮಿಡಿಯೇಟ್ಲಿ ಏನದ ನಿಮಗೆ ನೋಟಿಫಿಕೇಷನ್ ಬರ್ತದೆ ರೀ. ರೈಟ್, ಅರ್ಥ ಆಯ್ತಲ್ವಾ? ಸೊ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ಹೆಲ್ಪ್ ಅಥವಾ ಸಹಾಯವನ್ನು ಮಾಡ್ತಾಯಿದ್ದೀನಿ. ಬೇಸಿಕಲಿ ಹೇಳಬೇಕು ಅಂದರೆ ನಮ್ಮದು MSc ಮ್ಯಾಥ್ಸ್ ರೀ. ರೈಟ್, ಸೊ ನಾನೆಲ್ಲ ಸ್ಕೂಲ್ ಮುಗಿಸ್ಕೊಂಡು ಬಂದು ನಿಮ್ಮ ಸಲುವಾಗಿ ಏನಾದರೂ ಟೈಮ್ ಕೊಟ್ಟು ವಿಡಿಯೋಸ್ಗಳನ್ನು ಮಾಡ್ತಾಯಿದ್ದೀನಿ. ಎಷ್ಟಾಗ್ತದೆ ಅಷ್ಟು ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ್ರಿ. ಓಕೆ, ಅದ್ರ ಬಗ್ಗೆ ಎರಡು ಮಾತು ಬೇಡ. ಸೊ ನಾವೇನದ ಮತ್ತೆ ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ. ಈ ಒಂದು ವಿಡಿಯೋನ ತಾವು ಇಷ್ಟು ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು.